ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ದೂರ ಸರಿಯೋ, ಮಡಿ ಉಟ್ಕೊಂಡು ಗುಡಿ ಹೊರಟಿದೀಯಾ, ಅವನ್ ಮುಟ್ಕೊಂಡು ಮೈಲಿಗೆ ಯಾಕೆ ಮಾಡ್ಕೋತೀಯ? ಅಯ್ಯೋ, ಬೆಳಗಾಗಿ ಹೇಳುತ್ತ ಅಭಿಷೇಕನ ಏನ್ ದೊಡ್ಡ ಅಭಿಷೇಕ ಆದಿದ್ಯಾ ಏನು? ಇನ್ನು ತಣ್ಣೀರಲ್ಲಿ ಬೇರೆ ಮುಳುಗ್ಬೇಕು, ಎಲ್ಲ ನನ್ನ ಹಣೆ ಬರಹ. ತುಂಬಾ ಕೆಟ್ಟಾಯ್ತಾ? ಇದೆಲ್ಲ ಸರಿ ನಡಿಯ, ಮುಟ್ಕೋಬೇಡಿ, ಹೆದರ್ಕೋಬೇಡ. ಬಾ. ಅವ್ರು ನೀನ್ ಯಾಕೆ ಹೊಡಿತಿದ್ರು? ನೀನೇನಾದ್ರೂ ತಪ್ಪು ಮಾಡ್ತೀಯಾ? ಹೆದರ್ಕೋಬೇಡ, ಕೂತ್ಕೋ. ಆ ಹಾಳು ಹೋಯ್ಕರ ಅಲ್ಲಿ ಗಂಟ ಬಂದಿತ್ತು, ಇದೇನಂತ ಹೋದ್ರೆ ಹೋಗಿದ್ದೆ ತಪ್ಪಾಯ್ತು. ಅಳ್ಬೇಡ, ಹೀಗೆಲ್ಲ ಮಾಡಿ ಉತ್ತಮ್ರು ಹೇಗಾಗ್ತಾರೋ. ನಿನ್ ಹೆಸರೇನು? ಸುಖ ಅಂತ. ತಗೋದಕ್ಕ ಇನ್ನು ಬೇಡಿ ಬೇಡಿ, ಅವ್ ದೇವ್ರ ಗುಡಿಗಲ್ವಾ? ದೇವ್ರಿಗೆ ದುಃಖ, ನಿನ್ನಲ್ಲೂ ದೇವ್ರಿದ್ದಾನೆ. ಆ ಗುಡಿ ದೇವ್ರು ಒಂದಿನಾನು ತಿನ್ನಲ್ಲ, ಅವನಕ್ ನೋಡ್ತದು, ಅವನ ಹೇಳ್ಕೊಂಡು ನಾವೇ ತಿನ್ನೋದು. ತಗೋ. ದುಃಖ, ನಿಂಗಿದ್ಯಾ ಕಲಿಯಕ್ ಆಸೆ ಇಲ್ವಾ? ಇದೆ, ನಮ್ಗೆಲ್ಲ ಆರ್ ಕಳಿಸ್ತಾರ. ಶಾಲೆಗೆ ನಾನ್ ಕರ್ಕೊಂಡು ಹೋಗ್ತೀನಿ, ಸತ್ಯ? ಬೇಡಿ ಬೇಡಿ, ನಿಮ್ ಜನ ನೋಡಿದ್ರೆ ಓಡಿತಾರ. ನನ್ ಗುರುಗಳು ತುಂಬಾ ಒಳ್ಳೆಯವರು. ಅಂದರೆ ಮನುಷ್ಯನಾದವನು ಮೇಲು ಕೀಳೆಂಬ ಭಾವನೆ ಇಲ್ಲದೆ ಎಲ್ಲರನ್ನೂ ಒಂದೇ ದೃಷ್ಟಿಯಿಂದ ಕಾಣಬೇಕು. ಅಯ್ಯೋ ಗುರುಗಳೇ, ಬಸ ಬರಸ ಅದೇ ಹುಡುಗನ್ ಮುಟ್ಟಿ ಕರ್ಕೊಂಡ್ಬಂದ್ಬಿಟ್ಟ. ಹೌದಲ್ಲೋ? ಅಯ್ಯೋ ಮುಟ್ಟಾಳ, ನೀ ಕರ್ಕೊಂಬಂದ. ಗುರುಗಳೇ, ನೀವೇ ಶ್ಲೋಕ ಹೇಳ್ಕೊಡ್ತೀರಿ? ಏನಂತ? ಈ ಹೊಲೆ ಮುಂಡೆ ನಾನು ಕರ್ಕೊಂಬ ಅಂತಲೇ? ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗರಿಯಸ್ತಿನಿ ಸುನಿಚೇವ ಸ್ವಪಾಕೇಶ ಪಂಡಿತ ಸಮದರ್ಶಿನ. ಅಪ್ಪ ಬುದ್ಧಿವಂತ, ಶ್ಲೋಕಗಳನ್ನು ಹೇಳ್ಕೊಡೋದು ಕಂಠಪಾಠ ಮಾಡ್ಲಿ ಅಂತ ಇಂಥವ್ರನ್ನ ಒಳಗಡೆ ನುಗ್ಗಿಸ್ಲಿಕ್ಕಲ್ಲ. ಗುರುಗಳೇ, ಇವನ್ಗೂ ನಮಗೆ ಕಣ್ಣು, ಕಿವಿ, ಮೂಗು, ಬಾಯಿ ಎಲ್ಲ ಇವೆ. ಇವನ್ ಯಾಕೆ ಇಲ್ಲಿಗೆ ಬರಬಾರ್ದು? ನಾವ್ ಯಾಕೆ ಇವನ್ನ ಮುಟ್ಟಿಸ್ಕೋಬಾರ್ದು? ಅಯ್ಯೋ, ಅವರು ಸತ್ತ ದನದ ಚರ್ಮ ತೆಗಿತಾರೆ, ಮೆಟ್ಟು ಮಾಡ್ತಾರೆ. ಅಂಥವ್ರು ಮುಟ್ಟಿಸ್ಕೊಂಡ್ರೆ ಮೈಲಿಗೆ ಆಗುತ್ತೆ. ಹಾಗಾದ್ರೆ ಅವ್ರು ಕೊಡೋ ಮೆಟ್ಟನ್ನ ಹಾಕೊಂಡ್ರೆ ಮೈಲಿಗೆ ಆಗಲ್ವೇ? ತಲೆಗಟ್ಟೆ, ಅದನ್ನ ಶುದ್ಧಿ ಮಾಡ್ಕೊಂಡು ಹಾಕೊಳ್ತೀವೋ. ಮೆಟ್ಟನ್ ಶುದ್ಧಿ ಮಾಡಕ್ ಬರ್ತಿದ್ರೆ ಮನುಷ್ಯನ ಶುದ್ಧಿ ಮಾಡಕ್ ಬರಲ್ವೇ? ಅಪ್ಪ ಬಸವರಸ, ಅವು ದರಿದ್ರ ಮುಂಡೆವು, ಮಾಂಸ ತಿನ್ನುತ್ತವೆ, ಅದಕ್ಕೆ ಅವನ್ನ ದೂರ ಇಡ್ಬೇಕು. ಬೆಕ್ಕು ಇಲ್ಲಿಂದ ತಿನ್ನಲ್ವಾ? ತಿನ್ನಕ್ಕೆ, ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಅಂತ ಮಾಂಸಾಹಾರಿ ಬೆಕ್ಕನ್ನ ಮುಟ್ತೀರಾ, ಎತ್ಕೊಂತೀರಾ, ಅಡ್ಗೆ ಮನೆಯಲ್ಲೂ ಬಿಟ್ಕೊಂತೀರಾ. ಹೌದಲ್ಲೋ? ಅಯ್ಯಯ್ಯೋ, ಎಂಥ ಅನ್ಯಾಯ ಆಗೋಯ್ತು. ಅಯ್ಯೋ ಅಯ್ಯೋ, ಸಗಣಿ ನೀರ್ ಹಾಕೊಂಡು ಈ ದೇಹನ ಶುದ್ಧಿ ಮಾಡ್ಕೊಳ ಮಾಡಿಬಿಟ್ಟಲೋ ಮುಟ್ಟಾಳ. ಈಗ ಏನ್ ಮಾಡ್ಲಿ?